ಹೆಂಗ್ ಮಾಡ್ಬೇಕಾಗುತ್ತೆ ಸರ್? ನೋಡಿ ಸರ್, ನನಗೆ ತಿಳಿದಂಗೆ ಮನೆ ಹತ್ರ ಕಳ್ಳ ಮಾಡ್ಕೊಳ್ಳುವಾಗ ಮನೆ ಹತ್ರನೇ ಬಿಟ್ಕೊಂಡು ಮಾಡಬೇಕು. ಓಕೆ. ಉಡಾನ್ ಬಿಡುವಾಗ ಮಾತ್ರ ಉಡಾನ್ ಬಿಡ್ತೀವಲ್ಲ ಆಚೆ ತಗೊಂಡು ಓಕೆ, ಅಷ್ಟೇ ನನಗೆ ಗೊತ್ತು ಸರ್. ನಾನು ಅದೇ ವಿಷಯಕ್ಕೆ ಬರ್ತಾ ಇದ್ದೆ. ನಾನು ಕೇಳಿದ್ದೇನೆ ಅಂತ ಹೇಳಿದ್ರೆ, ಅದು ನಾನು ಇವಾಗ ಅಕ್ಕಿ ನನ್ನ ಪಟ್ಟಗಳು ಇವಾಗ ಏನೇ ಮಾಡಿದ್ರು ಚಕ್ಕರ್ಗೆ ಹೋಗ್ತಲ್ಲ, ಸುಮ್ಮನೆ ಎಸೆದ್ರು ಕೂಡ ಬಂದು ಅಲ್ಲೇ ಛತ್ರಿ ಮೇಲೆ ಬಂದು ಕುತ್ಕೊಳ್ತಾ ಇದೆ. ಈ ತರ ಸಮಸ್ಯೆ ಸಾಕಷ್ಟು ನಮ್ಮಲ್ಲಿ ತುಂಬಾ ಜನಕ್ಕಿದೆ. ಅದು ಬೋಧಿ ಇರುತ್ತೆ ಸರ್, ವಿಪರೀತ ಬೋಧಿ ಇರುತ್ತೆ. ಓಕೆ. ಹೊಟ್ಟೆ ಉಗ್ರ ಇರುತ್ತೆ. ಓಕೆ. ಅದಕ್ಕೇನ್ ಮಾಡ್ಬೇಕು? ಅದು ಮಾಡ್ಬೇಕು. ಅದು ದಮ್ ಕುತ್ಕೊಳ್ಳೋದಕ್ಕೆ ಅದಕ್ಕೆ ಏನ್ ಹಾಕ್ಬೇಕು? ಅದು ಮಾಡಿದ್ರೆ ತಾನಾಗೆ ಅಕ್ಕಿ ಆಡಕ್ಕೆ ನಿಂತ್ಕೊಬಹುದು, ಆಡಕ್ಕೆ ನಿಂತ್ಕೊಳ್ಳುತ್ತೆ. ಓಕೆ ಸರ್, ಇವಾಗ ಇನ್ನೊಂದೇನಂತ ಹೇಳಿದ್ರೆ, ಸಾಕಷ್ಟು ಮೊದಲನೇ ಸಮಸ್ಯೆ ಅಂತ ಬರೋದೆ ಉಡಾನ್ ಸೆಟ್. ಯಾವ ತರ ಮಾಡ್ಬೇಕಾಗ್ತದೆ ಸರ್ ನಿಮ್ಮೊಂದು ಅನುಭವದಲ್ಲಿ? ನನ್ನ ಅನುಭವದಲ್ಲಿ ನಮ್ಮ ಅಕ್ಕಿಗಳಿಗೆ ಸರ್ ಒಂದೇ ಉಡಾನ್ ಕೊಡ್ತಾ ಇದೆ. 2 ಉಡಾನ್ ಅಂದ್ರೆ ಗೊತ್ತಾಗ್ಬಿಡೋದು. ಕಮ್ಮಿ ಟೈಮ್ ಮಾಡಿದ್ರೆ ಅದು ಬುಧವಾರ, ಕಮ್ಮಿ ಟೈಮ್ ಮಾಡಿದ್ರೆ ಭಾನುವಾರ ಲಾಂಗ್ ಟೈಮ್ ಅಂತ ಅನ್ಬೋದು. ಈ ಬುಧವಾರನೇ ಜಾಸ್ತಿ ಟೈಮ್ ಮಾಡ್ಬಿಟ್ರೆ 2 ಉಡಾನ್ ಅಕ್ಕಿ ಲೆಕ್ಕ ನನಗೆ. 1 ಉಡಾನ್ಗೆ ಬುಧವಾರ ಕಮ್ಮಿ ಟೈಮ್ ಮಾಡ್ಕೊಬೇಕು, ಎಷ್ಟೋ 4 ಅವರ್. ಭಾನುವಾರ ಬಿಟ್ರೆ ಸಾಯಂಕಾಲ ಕುಂತ್ಕೊಂಡು ನಮ್ಮ ಇದು ಅಂದ್ರೆ ಡಬಲ್ ಉಡಾನ್ ಅಂತ ನೀವ್ ಹೇಳೋದಾಗ. ಹೌದು. ಇನ್ನೊಂದೇನಂತ ಹೇಳಿದ್ರೆ, ಈ ಉಡಾನ್ ಬುಧವಾರ ಬಿಟ್ರೆ 1 ಉಡಾನ್ ಲೆಕ್ಕ ನಮ್ಗೆ. 1 ಉಡಾನ್ ಅಂದ್ರೆ ಬುಧವಾರ ಭಾನುವಾರ 1 ಉಡಾನ್. ಈ ಡಬಲ್ ಉಡಾನ್ ಅಂದ್ರೆ ಶನಿವಾರ ಭಾನುವಾರ. ಇವಾಗ ಸೀಲ್ಗೆ ಯಾವಾಗ ಹಂಗಾರೆ ಬಿಡೋದು? ಇವಾಗ ನಾನು ಕೇಳ್ತಾ ಇರೋದು ಏನಂತ ಹೇಳಿದ್ರೆ, ಫಸ್ಟ್ ಉಡನ್ ಸೆಟಪ್ ಮೊದಲು ನಾನು ತಗೊಂಡಾಗ, ಅಕ್ಕಿ ತಗೊಂಡಾಗ ನಾನು ಅದನ್ನ ಉಡನ್ನ ಸೆಟ್ ಮಾಡ್ಕೋಬೇಕು. ಇವತ್ತು ನಂದು ಇವಾಗ ಭಾನುವಾರ ನಂದು ಟೂರ್ನಮೆಂಟ್ ಇದೆ. ಆ ಟೂರ್ನಮೆಂಟ್ ಇದ್ದಾಗ ನನ್ನ ಅಕ್ಕಿ ಮೊದಲು ಸಿಂಗಲ್ ಉಡಾನ್ ಕೇಳ್ತಾ ಇದೆಯಾ, ಡಬಲ್ ಉಡಾನ್ ಕೇಳ್ತಾ ಇದೆಯಾ ಅಂತ ನಮ್ಗೆ ಹೆಂಗೆ ಸಿಂಪ್ಟಮ್ಸ್ ಗೊತ್ತಾಗುತ್ತೆ ಸರ್? ಅದು ಬಿಟ್ಟಾಗ ನಮ್ಗೆ ಗೊತ್ತಾಗೋಗುತ್ತೆ ಸರ್. ಬುಧವಾರ ಏನ್ ಟೈಮ್ ಮಾಡುತ್ತೆ, ಭಾನುವಾರ ಏನ್ ಟೈಮ್ ಮಾಡುತ್ತೆ, ಅದ್ರ ತಿಳ್ಕೊಂಡ್ಬಿಟ್ಟು ಇದು ಶನಿವಾರ ಭಾನುವಾರ ಬಿಟ್ಕೊಂಡ್ರೆ 2 ಉಡಾನ್ ಅಕ್ಕಿ. ಬುಧವಾರ ಭಾನುವಾರ ಬಿಟ್ರೆ 1 ಉಡಾನ್ ಅಕ್ಕಿ. ಬುಧವಾರ ಭಾನುವಾರ ಬಿಟ್ರೆ 1 ಉಡಾನ್. 1 ಉಡಾನ್. ಈ ಉಡನ್ನ ಸೆಟಪ್ ಮಾಡಿ ಇವತ್ತು ನಾನು ನಾಳೆ ಸೀಲ್ ಬಿಡ್ತೀನಿ ಅಂದಾಗ ನಾನು ಅವಾಗ ಹಂಗಾದ್ರೆ ಪ್ರೀವಿಯಸ್ ಆಗಿ ಎಷ್ಟು ದಿನದ ಮುಂಚೆ ನಾನು ಇದು ಮಾಡ್ಕೋಬೇಕಾಗತ್ತೆ? ಅದನ್ನ ಡೇಟ್ ತಿಳ್ಕೊಬೇಕು. ಯಾವ್ದು ಬಿಡ್ತೀವಲ್ಲ ಟೂರ್ನಮೆಂಟ್ ಬಿಡ್ಬೇಕು, ಅದ್ರ ಡೇಟ್ ತಿಳ್ಕೊಂಡು ಅಲ್ಲಿಂದ ನಾವು 10ನೇ ತಾರೀಕು ನಂದು ಭಾನುವಾರ ಬೀಳ್ತಾ ಇದೆ ಅಂತ ಒಂದು ಉದಾಹರಣೆ ಇಟ್ಕೊಳ್ಳೋಣ. ಈ 10ನೇ ತಾರೀಕು ಭಾನುವಾರ ಅಂತ ಬಂದಾಗ ನಾನು ಅವತ್ತು ಎಷ್ಟನೇ ತಾರೀಕು ಬಿಫೋರ್ ನಾನು ಉಡಾನ್ ಸೆಟ್ ಮಾಡಿ ಇಟ್ಕೊಂಡು ಅದ ಸೀಲ್ ಹೊಡ್ಸಕ್ಕೆ ರೆಡಿ ಆಗಿರ್ಬೇಕು. ಒಂದು 20 ದಿನದಲ್ಲಿ ಬಿಟ್ರೆ ಸಾಕು ಸರ್. 20 ದಿನದಲ್ಲಿ ಸೆಟ್ ಮಾಡಿ ಇಟ್ಕೋಬಹುದು ಉಡಾನ್. ಓಕೆ. ಇವಾಗ ಇನ್ನೊಂದು ಏನಂತ ಹೇಳಿದ್ರೆ, ಈ ಅಕ್ಕಿಗಳು ನಂದು ಉಡಾನ್ ಟೈಮ್ ಅಲ್ಲಿ ಆಡೋ ಅಕ್ಕಿ ಅಂದ್ರೆ ಒಂದು 20 ದಿನ ಒಳ್ಳೆ ಗ್ಯಾರಂಟಿ ಅಕ್ಕಿ. ಒಂದು 25 ದಿನ ಸಾಕು ಬಿಟ್ಕೊಂಡ್ರೆ ಸಾಕು, ಟೈಮ್ ಬಂದ್ಬಿಡುತ್ತೆ. ಮತ್ತೆ ಇನ್ನೊಂದೇನಂತ ಹೇಳಿದ್ರೆ, ಈ ಉಡಾನ್ ಸೆಟ್ ಮಾಡೋ ಟೈಮಲ್ಲಿ ನನ್ನ ಅಕ್ಕಿ ಬಂದು ಬಾಯಿ ಬಿಡ್ತಾ ಇದೆ, ದಮ್ ಕುಂತಿಲ್ಲ. ಕೆಲವೊಬ್ರು ಹೇಳ್ತಾರೆ ನ್ಯಾಚುರಲ್ ಆಗೇನೆ ನಾನು ಮಾಡ್ಕೊಳ್ತಾ ಇದ್ದೀನಿ ಅಂತ ಹೇಳ್ತಾರೆ ಸುಮಾರಷ್ಟು. ಅದೇ ಇವಾಗ ಹೇಳ್ದಂಗೆ ಬಿಳಿ ಈರುಳ್ಳಿ ಮತ್ತೆ ಬೆಲ್ಲ ಕೊಟ್ಕೊಂಡು ನಾನು ಅದನ್ನ ದಮ್ ಕಂಟ್ರೋಲ್ ಮಾಡ್ತಾ ಇದ್ದೀನಿ ಅಂತ ಒಂದು ವರ್ಗದ ಜನ, ಒಂದು ಅವ್ರು ಕಲ್ತಿರೋ ಅನ್ಬೋದಲ್ಲ, ಅವ್ರು ಹೇಳ್ತಾ ಇದಾರೆ. ಇರ್ಲಿ, ತೊಂದರೆ ಇಲ್ಲ. ಇನ್ನೊಂದೇನಂತ ಹೇಳಿದ್ರೆ, ತಾಕತ್ಕಿ ದವಾ ಅಂತ ಅಂದ್ರೆ ಇವಾಗ ಏನಂತ ಹೇಳಿದ್ರೆ ಬೂಸ್ಟಪ್. ನಾನು ಇವಾಗ ಒಳ್ಳೊಳ್ಳೆ ಐಟಮ್ಸ್ಗಳು ಕೊಡ್ತಾ ಇದ್ದೀನಿ ಇವಾಗ. ಯಾಕಂದ್ರೆ ಇವಾಗ ಸ್ಟಾಮಿನ ಇಂಪ್ರೂವ್ಮೆಂಟ್ ಮಾಡ್ಬೇಕಂದ್ರೆ ನನ್ನ ಎಲ್ಲ ಫುಲ್ ಟೋಟಲಿ ಏನಂತ ಹೇಳಿದ್ರೆ ರೆಕ್ಕೆಲ್ಲ ಇಂಪ್ರೂವ್ಮೆಂಟ್ ಮಾಡ್ಬೇಕು. ಅದಕ್ಕೋಸ್ಕರ ಏನಂತ ಹೇಳಿದ್ರೆ ನಾನು ಶಕ್ತಿಯುತವಾದ ಡ್ರೈ ಫ್ರೂಟ್ಸ್ಗಳಿಗೆ ನಾನು ಕೊಡ್ತೀನಿ ಅಂತ ಒಬ್ರು ಹೇಳ್ತಾರೆ. ಇನ್ನೊಂದೇನಂತ ಹೇಳಿದ್ರೆ, ನಾನು ಇದ್ರದ್ದು ಏನದು ಪೌಡರ್ ಮುಖಾಂತರ ಅದನ್ನೆಲ್ಲ ಸೇರಿ ನಾನು ದಮ್ ಪೌಡರ್ ಅಂತ ಮಾಡ್ತಾ ಇದ್ದೀನಿ ಅಂತ ಬರ್ತೇನೆ. ಅದೆಲ್ಲ ಬಿಟ್ಟು ನಿಮ್ಮ ಒಂದು ಅನುಭವದಲ್ಲಿ, ನಿಮ್ಮ ಇವಾಗ ಸಾಕಷ್ಟು ಟೂರ್ನಮೆಂಟ್ ಬಿಟ್ಟಿದ್ದೀರಾ, ದೊಡ್ಡ ದೊಡ್ಡ ಸ್ಟೇಜ್ಗಳು ಇಟ್ಟಿದ್ದೀರಾ. ಅವತ್ತಿನ ಟೈಮಲ್ಲಿ 1980 ನಿಮ್ದು ಫೋಟೋಸ್ಗಳೆಲ್ಲ ನನಗಿದೆ. ನಾನು ಆಲ್ರೆಡಿ ನನ್ನ ಸ್ಕ್ರೀನಲ್ಲಿ ಹಾಕಿರ್ತೀನಿ. ನಿಮ್ಮೊಂದು ಅನುಭವದಲ್ಲಿ ದಮ್ ನೀರು ಒಂದು ಅಕ್ಕಿಗೆ ದಮ್ ಕುಣಿಸ್ಬೇಕು. ಅದಕ್ಕೆ ಪ್ರತಿಯೊಬ್ಬರಿಗೂ ಇವಾಗ ನಾನೇ ಓಡ್ತೀನಿ ಅಂತ ಹೇಳಿದ್ರು ನನಗೆ ಇವಾಗ ಒಂಥರ ಉಪ್ಸ ಬಂದಂಗೆ ಇದಾದಂಗೆ ಹಾಗೆ ಆಗುತ್ತೆ. ಅದಕ್ಕೆ ನಾನು ಏನ್ ಮಾಡ್ತೀನಿ, ಒಂದು ವಾಟರ್ ಇಟ್ಕೊಂಡು ಜ್ಯೂಸ್ ಇಟ್ಕೊಂಡು ಏನೋ ಇಟ್ಕೊಂಡು ನನಗೆ ತಲುಪಬೇಕಾಗಿರೋ ದಾರಿನ ನಾನು ತಲುಪ್ತೀನಿ. ಅದು ಅಕ್ಕಿಗಳಂತ ವಿಷಯಕ್ಕೆ ಬಂದಾಗ ಅದಕ್ಕೆ ದಮ್ ನೀರು ಅಂತ ದಮ್ಮನ ಕುಣಿಸ್ಬೇಕು ಅಂದ್ರೆ ನೀವೇನ್ ಮಾಡ್ತಾ ಇದ್ದೀರಿ ಸರ್? ನನಗೆ ತಿಳಿದಂಗೆ ನಮ್ಮ ಗುರುಗಳು ಮುನಿಯಪ್ಪ ಅವರು ಮಾಡ್ತಾ ಇದ್ದಿದ್ದು ಆ ಕೆಲಸ ನಾನು ಮಾಡ್ತೀನಿ ಸರ್. ಏನಂದ್ರೆ ಬಂದಿದ ತಕ್ಷಣ ಬಾಯಿ ತೆಗೆದಾಗ ಸುಮ್ಮನೆ ನಾಲ್ಗೆ ಮೇಲೆ ಆ ಗಸೆ ಕಫ ಇರುತ್ತಲ್ಲ, ಅದೇ ಕೈಯಲ್ಲಿ ಮೂಗು ಕ್ಲೀನ್ ಮಾಡಿ ಬಿಟ್ಬಿಡ್ತೀವಿ. ಆಮೇಲೆ ನಾಲ್ಗೆ ಜಾಸ್ತಿ ತೆಗೆದ್ರೆ ಇದಿದೆಯಲ್ಲ ನಮ್ಮ ಜಂತು ಕಡ್ಡಿ,
ಆ ನಾಲ್ಗೆ ಮೇಲೆ ಸುಮ್ಮನೆ ಒಂದು ಸೌರ್ ಬಿಟ್ಟಾಗ ಅದೇನ ಬಾಯಿ ತೆಗಿಯೋದೆಲ್ಲ ಇದು ಮಾಡಿ ಆಮೇಲೆ ಎಳ್ಕೊಳ್ಳುತ್ತೆ. ಒಂದು 3 ಸಲ 4 ಸಲ ಹಾಕಿದ್ರೆ ನಿಂತು ದಮ್ ಕುತ್ಕೊಂಡ್ಬಿಡುತ್ತೆ. ನೆಕ್ಸ್ಟ್ ಇನ್ನ ಚೆನ್ನಾಗಿ ಆಡ್ಬೇಕು, ಸ್ಟಾಮಿನಾ ಬರಬೇಕು ಅಂತ ಹೇಳಿದ್ರೆ ಅದಕ್ಕೇನ್ ಮಾಡ್ಬೇಕಾಗತ್ತೆ ಸರ್? ಅದೆಲ್ಲ ನಂಗೆ ಗೊತ್ತಿಲ್ಲ ಸರ್. ಜಾತಿಯಲ್ಲಿ ಇರ್ಬೇಕು, ಅಕ್ಕಿ ಆಡೋದು ಅಷ್ಟೇ ನಮಗೆ ತಿಳಿದಂಗೆ. ಜಾತಿಯಲ್ಲಿ ಇರ್ಬೇಕು. ಇವಾಗ ಹಾಗಾದ್ರೆ ಅಕ್ಕಿ ಆಡಲ್ಲ. ಅಲ್ಲ, ಇವಾಗ ಹಂಗಾದ್ರೆ ನೀವು ದಮ್ ನೀರ್ ಅಂತ ಏನು ಮಾಡಲ್ವಾ ಅದಕ್ಕೆ? ನಾನು ಮಾಡಲ್ಲ, ನಾನು ಅದೆಲ್ಲ ಮಾಡಲ್ಲ. ಜಸ್ಟ್ ಜೇನುತುಪ್ಪ ನಾಲ್ಗೆಗೆ ಮೂಗು ಚೋಂಚಲ್ಲಿ ಆ ಗಲೀಜ್ ಎತ್ಬಿಟ್ಟು ಸ್ಟಾರ್ಟಿಂಗ್ ಅಲ್ಲಿ 1-2-3 ದಿನ ಗಲೀಜ್ ಬರುತ್ತೆ, ಬಾಯಿ ತೆಗಿತಾನೆ ಇದೆ. ಅದಕ್ಕೆ ಜೇನುತುಪ್ಪ ಕಡ್ಡಿಯಲ್ಲಿ ಹಂಗನ್ಬಿಟ್ಟು ಅಷ್ಟೇ. ಅದೆಲ್ಲ ಇದು ದಮ್ ಕುಂತ್ಕೊಂಡ್ಬಿಡುತ್ತೆ. ಓಕೆ. ಇವಾಗ ಹಂಗಂತ ಹೇಳಿದ್ರೆ ಇವಾಗ ಸುಮಾರಷ್ಟು ಸಾಕಷ್ಟು ಜನ ಇವಾಗ ಏನು ಹೇಳ್ತಾ ಬರ್ತಾ ಇದಾರೆ, ದಮ್ ನೀರ್ ಮಾಡ್ತೀನಿ. ಇಲ್ಲ, ಅದೆಲ್ಲ ಸುಳ್ಳು ಮಾತು ಸರ್. ಅದೆಲ್ಲ ಸುಳ್ಳು ಮಾತು. ನಮ್ ಗುರುಗಳು ಹೇಳ್ಕೊಟ್ಟಿರೋದು ನಮ್ಗೆ. ಯಾರು ಹೇಳಿ? ನಮ್ಮ ಮುನಿಯಪ್ಪ ಅವರು. ಓಕೆ. ಹಾಗಾದ್ರೆ ನೀವು ದಮ್ ಪೌಡರ್ ಆಗ್ಲಿ ದಮ್ ನೀರ್ ಅದೆಲ್ಲ ಇಲ್ಲ ಸರ್. ನ್ಯಾಚುರಲ್ ನಮ್ದು. ನ್ಯಾಚುರಲ್ ಆಗಿ ತಿನ್ಬೇಕು, ದೊಡ್ಡ ಮೇವು ತಿನ್ಬೇಕು, ಅಕ್ಕಿ ಆಡುದು ಅಷ್ಟೇ. ನಾವೇನು ಅದಾಕು ಇದಾಕು ಏನಿಲ್ಲ. ಕುಂತಿದ ತಕ್ಷಣ ಸ್ವಲ್ಪ ಅದೇ ಹೇಳಿದ್ರಲ್ಲ ಡ್ರೈ ಫ್ರೂಟ್ಸ್ದು ಅದೊಂದು ಕೊಡ್ತೀವಿ ತಾಕತ್ತಿ. ಓಕೆ. ಅದು ಯಾವಾಗ ಕೊಡ್ತೀರಾ ಸರ್? ಯಾವ ಟೈಮ್? ಕುಂತ ಆದ್ಮೇಲೆ ರಾಗಿ ಎಲ್ಲ ಮೇಯ್ದ ಆದ್ಮೇಲೆ. ಓಕೆ. ರಾಗಿ ಎಲ್ಲ ಮೈದ ಆದ್ಮೇಲೆ ಅದನ್ನ ನಾವು ಕೊಡ್ತೀವಿ ತಾಕತ್ಗೆ. ಓಕೆ. ಕುಂತಾಗ್ಲೂ ಕೊಡ್ತೀವಿ 10 ನಿಮಿಷ ಬಿಟ್ಕೊಂಡು, ಒಂದು 10-15 ನಿಮಿಷ ಅದು ಸುಧಾರಣೆ ಆದ್ಮೇಲೆ ಇದು ಏನು ಡ್ರೈ ಫ್ರೂಟ್ಸ್ ಇದು ಗೋಲಿ ಕೊಟ್ಬಿಟ್ಟು 1-2 ಗೋಲಿ ಕೊಟ್ಬಿಟ್ಟು. ಇವಾಗ ನಿಮ್ಮೊಂದು ಅನುಭವದಲ್ಲಿ ಇವಾಗ ಸಾಕಷ್ಟು ಏನಂತ ಹೇಳಿದ್ರೆ, ಈ ನೀವುನು ಜೊತೆ ಹಾಕಿರ್ತೀರಾ, ಎಲ್ಲ ಮಾಡಿರ್ತೀರಾ, ಮೊಟ್ಟೆನೂ ಒಳಗಡೆ ಬಂದಿರುತ್ತೆ, ಬಟ್ ಅದು ಯಾವುದೇ ಕಾರಣಕ್ಕೂ ಮೊಟ್ಟೆ ಹೊರಗಡೆ ಬರ್ತಾ ಇರಲ್ಲ. ಅಂತ ಒಂದು ಸಿಚುವೇಶನ್ ನಿಮ್ಗೆ ಏನಾರು ಆಗಿರೋ ಅನುಭವ ಇದೆಯಾ? ಆಗಿದೆ. ಇವಾಗ ಏನಂತ ಹೇಳಿದ್ರೆ, ಒಳಗಡೆ ಮೊಟ್ಟೆ ಜೊತೆಗೆ ಮಾಡಿದೀನಿ, ಜೊತೆ ಮಾಡಿದಾಗ ತುಳಿದಿದೆ, ಎಲ್ಲ ಮಾಡಿದೆ, ಮೊಟ್ಟೆನೂ ಆಗಿದೆ, ಆಯ್ತಾ, ಮೊಟ್ಟೆನೂ ಆಗಿದೆ, ಬಟ್ ಮೊಟ್ಟೆ ಹೊರಗಡೆ ಬರ್ತಾ ಇಲ್ಲ. ಅದ್ರ ಮೊಟ್ಟೆ ಅಡ್ಡ ತಿರ್ಕೊಡೋದು, ಅಡ್ಡ ತಿರುಗಿರುತ್ತೆ. ಓಕೆ. ಅದನ್ನ ಕ್ಲೀನ್ ಆಗಿ ಕುಂಡಿಸಿದ್ರೆ ಹೊಟ್ಟೆ ಒಳಗಡೆ ನಾವು ಹಿಂಗೆ ಹಿಡ್ಕೊಂಡು ಕ್ಲೀನ್ ಆಗಿ ಅದು ಬರೋಂಗೆ ಇದಿದೆಯಲ್ಲ, ಅದು ಮಾಡಿದ್ರೆ ಕ್ಲೀನ್ ಆಗಿ ಸ್ವಲ್ಪ ಹೊತ್ತೆಲ್ಲ ಮೊಟ್ಟೆ ಕೂತೆ. ಅದಕ್ಕೆ ಇದೈತಲ್ಲ ನಮ್ಮ ಈ ಎಣ್ಣೆ, ಕೊಬ್ಬರಿ ಎಣ್ಣೆ ಅಲ್ಲ ಸರ್, ಇದು ಹರಳೆಣ್ಣೆ ಇದು ಮಾಡಿಬಿಟ್ಟು ಒಳಗಡೆಗೆ ಅದೇ ಬಂದ್ಬಿಡುತ್ತೆ. ಓಕೆ. ಇವಾಗ ಸಾಕಷ್ಟು ಇವಾಗ ಏನಂತ ಹೇಳಿದ್ರೆ ಮೊಟ್ಟೆಗಳೆಲ್ಲಾನು ಇಡುತ್ತೆ, ಮರಿ ಆಗ್ತಾ ಇರಲ್ಲ, ಅದಕ್ಕೆ ಏನ್ ಮಾಡ್ಬೇಕಾಗತ್ತೆ ಸರ್? ಅದು ಗಂಡಿನ ಪ್ರಾಬ್ಲಮಾ ಇಲ್ಲ ಹೆಣ್ಣಿನ ಪ್ರಾಬ್ಲಮಾ ಸರ್? ಒಂದೊಂದು ಟೈಮಲ್ಲಿ ಗಂಡಿನ ಪ್ರಾಬ್ಲಮ್ ಇರುತ್ತೆ, ಓಕೆ, ಒಂದ್ ಟೈಮಲ್ಲಿ ಹೆಣ್ಣಿನ ಪ್ರಾಬ್ಲಮ್ ಇರುತ್ತೆ. ಮಾಯ ಹೋಗಿದ್ರೆ ಗಂಡು ತುಳಿದ್ರೇನು ಮೊಟ್ಟೆ ಇಕ್ಕಿದ್ರೆ ಮರಿ ಆಗಲ್ಲ. ಓಕೆ. ಹೆಣ್ಣು ಏನಾದ್ರೂ ಇದಾಗಿದ್ರೇನು ಮೊಟ್ಟೆ ಇಕ್ಕುತ್ತೆ, ಅದರಲ್ಲಿ ಮರಿ ಆಗಲ್ಲ. ಓಕೆ. ಇವಾಗ ಅದನ್ನ ನಾನು ಗಂಡಲ್ಲಿ ಇವಾಗ ನಾನು ರೆಡಿ ಮಾಡ್ಬೇಕು ಅಂತ ಹೇಳಿದ್ರೆ ಅದಕ್ಕೆ ಅದು ಒಂದು ಪ್ರೋಟೀನ್ ಅಂತ ಏನು ಇವಾಗ ಮಾಯ ಬರ್ಬೇಕು ಅಂದ್ರೆ ಅದ್ ಮಾಡ್ಬೇಕು ಅಂದ್ರೆ ನೀವ್ ಏನ್ ಯೂಸ್ ಮಾಡ್ತಾ ಇದ್ದೀರಾ? ನನ್ಗೇನು ಗೊತ್ತಿಲ್ಲ ಸರ್ ಅದ್ರ ಬಗ್ಗೆ. ನೋಡಿ ಆ ಹುಡುಗ ಮಾಡ್ತಾನೆ, ಆ ಹುಡುಗನ್ ಗೊತ್ತು, ಎಲ್ಲ ಪ್ರತಿಯೊಂದು ಆ ಹುಡುಗನ್ ಗೊತ್ತು. ಅಲ್ಲ, ಅವ್ರು ಹೇಳಿದ್ರು ನೀವೇ ಹೇಳ್ಕೊಟ್ಟಿರೋದು ಅವ್ರಿಗೆ? ಅದಲ್ಲ, ನಾನು ಅಕ್ಕಿ ಜಾತಿ ಮಾಡೋದು ಆಮೇಲೆ ಬಿಡೋದು ಹೇಳ್ಕೊಟ್ಟಿದ್ದೀನಿ ನಾನು. ಸರ್, ಆಮೇಲೆ ಇನ್ನೊಂದೇನಂತ ಹೇಳಿದ್ರೆ, ನಿಮ್ಮ ಒಂದು ಎಕ್ಸ್ಪೀರಿಯನ್ಸ್ ಅಲ್ಲಿ ಏನಾದ್ರೂ ಹೇಳ್ಕೋಬೇಕು ಅಂತ ಹೇಳಿದ್ರೆ, ನಿಮ್ದು ಏನಾದ್ರು ನಾನು ಕೇಳದೆ ಇರೋಂಥದ್ದು, ನೀವೇನಾದ್ರು ಹೇಳ್ಬೇಕು ಅಂತ ಇರೋಂಥದ್ದು, ಮತ್ತೆ ಹೊಸಬ್ರಿಗೆ ಏನಾದ್ರು ಹೇಳ್ಬೇಕು ಅಂತ ಹೇಳಿದ್ರೆ ಏನ್ ಹೇಳ್ಲಿಕ್ಕೆ ಇಷ್ಟಪಡ್ತೀರಾ ಸರ್? ಸರ್, ಹೊಸಬ್ರಿಗೆ ನೋಡಿ ಆ ಹುಡುಗನ್ ಹೇಳ್ಕೊಟ್ರೆ ನಮ್ಮ ಹತ್ರ ದಾಸಿ ಎಲ್ಲ ಕಲ್ತ್ಕೊಂಡೋಗಿ ನನಗೆ ಹಿಂದೆ ಬಗ್ದು ಬಿಟ್ಟಿದ್ದಾರೆ ಎಲ್ಲಾರು. ಎಲ್ಲಾ ಕಡೆ ಅಕ್ಕಿ ಆಡ್ತು ನೋಡಿ. ಇಲ್ಲಿ ಫಸ್ಟ್ ಬಂದ್ಬಿಟ್ಟು ಗುಲ್ದಾರಲ್ಲಿ ಜಿಯೋ ಹೋಟ್ಲ್ ಹತ್ರ ಆಡ್ತು. ಜಿಯೋ ಹೋಟ್ಲ್ ಹತ್ರ ಸಾಯಂಕಾಲ ಅವ್ರಿಗೆ ಆಡ್ತು ಹುಡುಗನ ಹತ್ರ. ಅವನ್ ಬಂದು ಹಣ ಕೊಡೋಣ ನೋಡಿ ಅಂತ ಹೇಳ್ದ. ನೋಡಿ ಈ ಹುಡುಗ ಇದ್ದಾನಲ್ಲ, ಇವನ್ ಕರ್ಕೊಂಬಂದ ಮನೆ ಹತ್ರ. ಬಂದಾಗ ನಾನು ಹೇಳ್ದೆ, ಅವನ್ನ ನಂಬ್ಲೇ ಬೇಡಲ್ಲ, ಅವನೇನೋ ಇದಕ್ ಬಂದಿದ್ದಾನೆ ಏನೋ ಅಂದ್ ಹೇಳ್ದೆ. ಅವನು ಇಲ್ಲ ಹಂಗೆ ಹಿಂಗೆ ಅಂತ ಅವನಿಗೆ ಕೊಟ್ಟೆ. ಅವನ ಹತ್ರ ಅಕ್ಕಿ ಆಡಿದೆ ಇವು ಯಾವ್ದು ಹೇಳಿ, ಇವಾಗ ಇದೆಯಲ್ಲ ಅದು ಫೋಟೋಗಳು. ಆಮೇಲೆ ಮಾಣಿಕಂ ಕೇಳಿದ್ದೀರಾ? ಮಾಣಿಕಂ ಬಂದ್ಬಿಟ್ಟು ಅವನ ಹತ್ರ ಆಡು, ಅವನಿಲ್ಲ ಸತೋದ. ಆಮೇಲೆ ರೈಲ್ವೆ ಅವನ ಹತ್ರ ಆಡ್ತು. ಸಾಯಂಕಾಲ 12 ಅವರ್ಸ್ ಚಿಲ್ಡ್ರೆ ಎಲ್ಲ ಆಡ್ತು, ಅಲ್ಲೇ ಆಡ್ತು. ಅಲ್ಲಿ ನಾನು ₹1 ಮಾರಿಲ್ಲ ಇದುವರೆಗೂ. ಕೇಳಿ ಅವನು ಇನ್ನ ಇದ್ದಾನೆ, ಬೇಕಾದ್ರೆ ಕೇಳಿ, ನಾನು ಮಾರಿದ್ದೀನ ಕೇಳಿ. ಒಳ್ಳೆ ಅಕ್ಕಿ ಕೊಟ್ಟೆ ಅವನು.
ಓಕೆ. ಅಂತಿಂತ ಅಕ್ಕಿ ಕೊಟ್ಟಿಲ್ಲ. ಶೋಕ್ ಮಾಡಯ್ಯ ಬಂದು ದಿನ ಕೆಲಸದಿಂದ ಬಂದು ಇಲ್ಲಿ ಕಾಯ್ದು ಬಿಡು ಅವನು. ಆಮೇಲೆ ಈ ಮೋರಿ ಮೇಲೆ ಕೊಟ್ಟೆ. ಓಕೆ. ಅಲ್ಲಿ ಅಕ್ಕಿ ಆಡ್ತು ಸಾಯಂಕಾಲದವರೆಗೂ. ಆಮೇಲೆ ನಮ್ಮ ಸೇಟು ಮನೆಯಲ್ಲಿ 30-32 ವರ್ಷ ಆಡ್ತು ಅಕ್ಕಿ. ಅಲ್ಲೂ ಸಾಯಂಕಾಲ ರೇಗ್ದಾರ್ಗಳು, ಬೇರೆ ರೇಗ್ದಾರ್ಗಳು ನೋಡಿ. ಈ ವಂಶ ಯಾವ ವಂಶ ಹೇಳಿ? ಇವಾಗ ಇಲ್ಲಿ ಇದೆಲ್ಲ ಇದರಲ್ಲಿ ಮಾಡಿ ಕೊಟ್ಟೆ. ಅದಕ್ಕೆ ಹೆಣ್ಣು ಗಂಡೆ ಬೇರೆ ಎಣ್ಣೆ ಬೇರೆ ಹಾಕ್ಕೊಟ್ಟೆ. ಅಲ್ಲೂ ಅಕ್ಕಿ ಆಡ್ತು. ಪಂದ್ಯ ಹೊಡಿತು. ಅಕ್ಕಿ ಸಾಯಂಕಾಲವರೆಗೂ ಅಕ್ಕಿ ಆಡ್ತು. ಎಲ್ಲಾ ಕಡೆ ಸಾಯಂಕಾಲದವರೆಗೂ ಅಕ್ಕಿ ಆಡಿದ್ರು. ಎಲ್ಲ ನನಗೆ ಹೆಸರು ಹೇಳಿದವನೇ ಒಬ್ನೇ. ಯಾರು ಹೇಳಿ? ಗಂಗೊಂಡಳ್ಳಿ ರಾಜು ಒಬ್ನೇ ಹೆಸರು ಹೇಳಿದ್. ನನ್ನ ಹೆಸರು 13 ವರ್ಷ ಚಿಲ್ಲರೆ ಆಡ್ತು ಅಂದ್ಬಿಟ್ಟು ಹೆಸರು ಹೇಳಿದವನು. ಪಾಪ ಆ ಹುಡುಗ ಒಬ್ನೇ, ಇನ್ ಯಾರು ಹೇಳೇ ಇಲ್ಲ. ಅದೇ ಹೇಳ್ತಾ ಇದ್ದೀನಲ್ಲ, ಯಾರು ಹೇಳಿಲ್ಲ ಅಂದ್ಬಿಟ್ಟು. ಆಡುಗೋಳಿಯಲ್ಲಿ ಅಲ್ಲಿ ಚೀನಿ ಆಡ್ತಾ ಇದೆ ಅಂತ ಹೇಳ್ತಾ ಇದ್ದಾನೆ. ನಿನ್ನ ಅಕ್ಕಿಯಲ್ಲಿ ಅಕ್ಕಿ ಆಡ್ತಾ ಇದ್ದೆ ದೊಡ್ಡಪ್ಪ ಅಂತ ಹೇಳ್ತಾ ಇದ್ದಾನೆ. ಅದು ಯಾವ್ದೋ ನಮ್ಗೆ ಗೊತ್ತಿಲ್ಲ. ಏನು ಅಲ್ಲಿ ಸಾಯಂಕಾಲದವರೆಗೂ ಅವನು ಹೇಳೋದು ಅಕ್ಕಿ ಆಡಿದ್ರೇನು ಸುಳ್ಳು ಹೇಳ್ತಾನೆ. ಏನ್ ಹೇಳ್ತಾನೆ? ಈ ಕಡೆ ಗುರುಮೂರ್ತಿ, ಈ ಕಡೆ ಇವನು ನನ್ನ ಹತ್ರ ಬಂದ್ಬಿಟ್ಟು ಏನ್ ಹೇಳ್ತಾನೆ? ದೊಡ್ಡಪ್ಪ ನಿಂದೆ ಆಡಿದ್ದು ಅಂತಾನೆ. ಧೂಮ ಮೇಲೆ ರೇಕ್ ಬಂದ್ರೆ ಅದೇ ಚೊಲ್ನ ಯಾವ್ದು ಸರ್? ಅದೇ ಒಂಟಿ ಕಣ್ಣು ಅವನ ಹತ್ರ ಆಡಿದ್ದು. ಈ ಫೋಟೋಗಳಿದೆಯಲ್ಲ ಅವನ ಹತ್ರ ಆಡಿದ್ದು. ಈ ಹುಡುಗನೇ ಕರ್ಕೊಂಡ್ ಬಂದಿದ್ದ ಅವನ್ನ ನಮ್ಮ ಮನೆ ಬಾಗಿಲಿಗೆ. ನಾನು ಅವತ್ತೇ ಹೇಳ್ದೆ, ಯಾಕೋ ಇವ್ನ ನೋಡ್ದೆ ಒಂದ್ ತರ ಇದ್ದಾನೆ, ಬೇಡ ಅಂತ ಹೇಳ್ದೆ ಇವನಿಗೆ. ಹೇಳ್ದೆ, ಇವ್ ಇಲ್ಲ ನೀನ್ ಕೊಡಪ್ಪ ಅಂದ. ಅಕ್ಕಿ ಆ 3 ಗಂಡು ಆಡುತ್ತಲ್ಲ ಅದು ಅವನ ಹತ್ರನೇ ಹೇಳ್ತಾ ಇದ್ದೀನಿ. ನಾನ್ ಸತ್ಯ ಹೇಳ್ತೀನಿ. ಯಾಕೆ ಅಕ್ಕಿ ಹೇಳೋಣ. ಪಾಪ ಈ ಬಣ್ಣದ ಧೂಮ ಎಣ್ಣೆ ಅವನ ಹತ್ರ ಇತ್ತು, ಹುಡುಗನ ಹತ್ರ. ಇದು ಆಗ್ತಿದ್ ತಲೆ ಬಂದ್ಬಿಟ್ಟು ಸ್ವಾಮಿಲ್ ಕೃಷ್ಣಪ್ಪಂದು. ನನ್ಗೆ ಅವತ್ತು 300 ರೂಪಾಯಿ ಸಂಬಳ, ತಿಂಗಳ ಸಂಬಳ. ಗೌರ್ಮೆಂಟ್ ಕೆಲಸ ನಂದು. ತಿಂಗಳಿಗೆ 300 ರೂಪಾಯಿ, 2000 ಕೊಟ್ಟು ಎತ್ಕೊಳ್ಳೋ ಅಂದ. ಯಾವ್ದು? ಈ ಬಣ್ಣದ ಧೂಮ ಜಾತಿ ಎತ್ಕೊಂಡ. ನಾನು ತಗೊಂಡಿಲ್ಲ. ಜಾಕಿಗೆ ಅಂದ್ಬಿಟ್ಟಿದ್ದೆ. ಜಾಕಿ ಹತ್ರ ಕೊಟ್ಬಿಟ್ಟ. ಅದರಲ್ಲಿ ಬ್ರೀಡು ಇವೆಲ್ಲಾನು. ಇವಾಗ ಬಣ್ಣದ ಧೂಮ ಇದೆಯಲ್ಲ ಅದರಲ್ಲಿ ಮೇಯ್ನು ಸ್ವಾಮಿಲ್ ಕೃಷ್ಣಪ್ಪ. ಎಲ್ಲ ಈ ರೇಗ್ದಾರ್ಗಳಿಗೆ, ಈ ಬಣ್ಣದ ಧೂಮಗೆ ಎಲ್ಲ ಅವ್ರದ್ದು. ಅವ್ರ ಹತ್ರ ಲಿಂಗಪ್ಪ ರೇಗ್ದಾರ್ ಇತ್ತು. ಲಿಂಗಪ್ಪರ್ನ ಕೇಳಿದೀರಾ? ಅದು ಅಕ್ಕಿಗಳು ಒಂದೊಂದು ರೇಖೆ ಇಷ್ಟು ದಪ್ಪ. ಏನ್ ಅಕ್ಕಿಗಳು? ಶೋ ಅಕ್ಕಿಗಳು. ಮೆರವಣಿಗೆ ಏನ್ ಕೊಟ್ಟ? ಮೆರವಣಿಗೆ ಪಕ್ಕ ಒರಿಜಿನಲ್ ಬಣ್ಣು ಸಬ್ಜಾಗ್ಲು, ಬೇರೆ ಕಲರ್ ಇಲ್ಲ. ಅದು ಪಕ್ಕ ಸಬ್ಜಾ. ಯಾರ್ದು? ಸೀನಪ್ಪವ್ರು ತರಕಾರಿ ಇವರು ಉಲ್ಲಂಗಡಿ ಕೃಷ್ಣಪ್ಪ ಅವ್ರ ಅಣ್ಣ ತಮ್ಮದಿರು. ಹೌದು ಸಬ್ಜಾ. ಯಾಕೆ? ವಿಜಯನ ಹುಡುಗ ದೇವನಹಳ್ಳಿಯಲ್ಲಿ ಇದ್ದಾನೆ. ಹುಡುಗ ಮೊಟ್ಟೆ ಇಕ್ತಾ ಇರ್ಲಿಲ್ಲ. ನನಗೆ ಅಣ್ಣ ಮೊಟ್ಟೆ ಇಕ್ಕಲ್ಲ ಅಣ್ಣ ಅಂದ. ಅಣ್ಣ ಎತ್ಕೊಂಡೋಗೋಣ ಮಾಡ್ಸೋಣ ಅಂತ ಕೊಟ್ಟ. ಆ ಹುಡುಗ ವಿಜಯನವನು ಹೆಣ್ಣು ಕೊಟ್ಟ. ಇವಾಗ್ಲೂ ಇದೆ, ಮರಿ ಆಡ್ತಾ ಇದೆ. ಪ್ರೆಸೆಂಟ್ ಅಕ್ಕಿ ಆಡ್ತಾ ಇದೆ. ಅದಕ್ಕೆ ನಮ್ಗೆ ಯಾವ್ದು ಹಾಕ್ಬೇಕು ಯಾವ್ದಿಲ್ಲ ನನಗೆ ಗೊತ್ತು. ಮಾಡಿ ಅಕ್ಕಿ ಪ್ರೆಸೆಂಟ್ ಅಕ್ಕಿ ಸಾಯಂಕಾಲ ಕುಂತ್ಕೊಂತ ಇತ್ತು. 3 ಕಲ್ಲಿ ಪಟ್ಟ ಸಾಯಂಕಾಲ ಕುಂತ್ಕೊಂತ ಇತ್ತು. ಆ ಹುಡುಗ ಯಾವತ್ತೇ ಬರ್ಲಿ ಜೊತೆ ಮರಿ ಎತ್ಕೊಂಡು ಹೋಗಪ್ಪ. ಆ ಹುಡುಗನ್ಗೆ ಹೇಳಿದೀನಿ, ಸತ್ತೋಯ್ತು. ಫೋಟೋ ಸಮೇತ ತೋರಿಸ್ದೆ. ನಿಮ್ಮ ಮನೆ ಬಾಗ್ಲಿಗೆ ಎತ್ಕೊಂಡ್ಬರ್ತೀನಿ ಅಂದೆ. ಅಣ್ಣ ಬೇಡ ಅಣ್ಣ, ಎತ್ಕೊಂಡ್ಬರ್ಬೇಡ, ನಿನ್ ಮೇಲೆ ನಂಗೆ ನಂಬಿಕೆ ಐತೆ. ಬಣ್ಣದ ಧೂಮ ಹಣ್ಣು ಹಾರ್ಟ್ ಅಟ್ಯಾಕ್ ಆಗೋದು. ಅದರಲ್ಲಿ ಒಂದು 4-5 ಮರಿ ಮಾಡಿಟ್ಕೊಂಡಿದ್ದೀವಿ. ಎತ್ಕೊಂಡೋದೆ. ಎತ್ಕೊಂಡೋಗಕ್ಕೆ ಹೋದ ಫೋಟೋ ತೋರಿಸ್ತೀವಿ. ಇಲ್ಲಿಂದಾನೆ ಫೋಟೋ ತೋರಿಸ್ಬಿಟ್ಟು ಎತ್ಕೊಂಡ್ಬರ್ತೀನೋ ನಿಮ್ಮ ಮನೆ ಬಾಗಿಲಿಗೆ ಅಂದೆ. ನೋಡಿದ, ಅಣ್ಣ ನಿನ್ ಮೇಲೆ ನಂಗೆ ನಂಬಿಕೆ ಐತೆ, ಬೇಡಣ್ಣ ಅಂದ. ನಿಂಗೆ ಯಾವತ್ತನ ಬಾ, ಎನಿ ಟೈಮ್ ಬಾ, ಹಿಂಗೆ ಅಕ್ಕಿ ಎತ್ಕೊಂಡೋಗು ಅಂತ ಹೇಳಿದ್ದೀನಿ. ಚಿಕ್ಕ ಜೊತೆ ಕೊಡ್ತೀನಿ, ಎತ್ಕೊಂಡೋಗಿ ನಿಮ್ಮ ಮನೇಲಿ ಚೋಕ್ ಮಾಡು, ಯಾರಿಗೂ ಕೊಡಬಾರ್ದು. ಕರೆಕ್ಟೇ ಸರ್ ನಾನು ಹೇಳೋದು? ಕರೆಕ್ಟ್ ಅಂತ ಹೇಳಿದ್ದೀನಿ. ಒಂದಿಬ್ಬರಿಗೆ ಹೇಳಿದ್ದೀನಿ ಆ ಥರ. ನನ್ಗೆ ಅಕ್ಕಿ ಮೋಸ ಮಾಡಿದವ್ರು ತುಂಬಾ ಜನ ಇದ್ದಾರೆ. ಇಲ್ಲಿ ನನ್ನ ಜೊತೆ 40-50 ವರ್ಷದಿಂದ ಕಳ್ಳ ಇದ್ದ. ಇದೇ ಮನೇಲಿ ಇರೋನು. ಯಾವಾಗಲೂ ಕಳ್ತನ ಮಾಡ್ಕೊಂಡೋಗಿ ಮಾರಿ ತಿಂಬ. ಒಂದು ವರ್ಷಕ್ಕೆ ಒಂದು 40 ಪಟ್ಟ 50 ಪಟ್ಟ ಕತ್ಕೊಂಡು ಹೋಗ್ಬಿಡೋನು. ಇಕ್ಕೊಂಡಿರ್ತೀನಿ ಅಂದ್ಬಿಟ್ಟು ಕತ್ಕೊಂಡು ಹೋಗಿ ಮಾರ್ಬಿಡೋನು. ಅವರೆಲ್ಲ ಬಂದು ಅಕ್ಕಿ ಇಸ್ಕೊಂಡು ಹೋದವರೆಲ್ಲ ಮಾರಿರ್ತಾನಲ್ಲ, ಅವ್ರು ಬಂದೆಲ್ಲ ನನ್ಗೆ ಹೇಳೋರು, ಅಣ್ಣ ಈ ತರ ನೀನು ಅಕ್ಕಿ ಸಾಯಂಕಾಲವಾಗ ಅದ್ರಲ್ಲಿ ಮರಿ ಕೊಡೋಣ ಅಂತ. ನನಗೆ ಅವಾಗ ಡೌಟ್ ಬಂದ್ಬಿಡ್ತು. ಮೊನ್ನೆ ಒಂದು ಹುಡುಗರು ಫೋಟೋಗಳು ತೋರಿಸ್ಬಿಟ್ಟು, ಅಣ್ಣ ನೀನು ಅಕ್ಕಿ ಒಂದೊಂದು ಅಕ್ಕಿ 15,000 ರೂಪಾಯಿ ಮಾಡಿದ ರೇಗ್ದಾರ್ಗಳು, ಕಪ್ ರೇಗ್ದಾರ್ಗಳು, ಒಂದೊಂದು ರೇಖೆ ದಪ್ಪ. ನನಗೆ ಪ್ರಾಣ ಅವುಗಳನ್ನ ನೋಡಿದ್ರೆ. ಮಳೆ ಗಾಳಿ ಬಿಸಿಲಿಗೆಲ್ಲ ಆಡವು. ಆ ಜಾತಿ ಇರ್ಲಿ ಅನ್ಬಿಟ್ಟು ನಾನು ಅಲ್ಲಿ ಇಕ್ತೀನಿ ಅನ್ಬಿಟ್ಟು ಸುಳ್ಳು ಹೇಳ್ಬಿಟ್ಟು 3 ಜೊತೆ ಕೊಟ್ಟೆ, ಒರಿಜಿನಲ್ ಜೊತೆ. ಇಕ್ಕಿರೋ ಅಲ್ಲೇ ಇಕ್ಕಿರೋ ಅಂದ್ಬಿಟ್ಟು. ಆಮೇಲೆ ನಮ್ಮ ಕತಂಗ್ ಜಾತಿ ಅದರಲ್ಲೂ ಕೊಟ್ಟಿಕ್ಕಿದೆ. ಎಲ್ಲ ಸೇರಿ ಒಂದೊಂದು ಅಕ್ಕಿ
29 ಅಕ್ಕಿ 15 ಸಾವಿರಕ್ಕೆ ಮಾಡ್ಕೊಂಡು ಒಂದೊಂದು ಅಕ್ಕಿನ. ಅದು ಫೋಟೋ ಸಮೇತ ಎಲ್ಲ ಮೊನ್ನೆ ಒಂದು 2 ವಾರ ಆಯ್ತು ಬಂದು ತೋರಿಸ್ಬಿಟ್ರು ನನಗೆ. ಆಮೇಲೆ ಅವನು ಅಕ್ಕಿ ಕಳ್ಳ ಅಂತ ಗೊತ್ತಾಗೋಯ್ತು ನನಗೆ, ಇಮಿಡಿಯೇಟ್ ಆಗಿ ಓಡಿಸ್ಬಿಟ್ಟೆ ಅವನು. ಚಿಕ್ಕ ಹುಡುಗನಿಂದ ನನ್ನ ಜೊತೆಲೇ ಇರೋನು. ಆಮೇಲೆ ಎಲ್ಲಿ ಅಕ್ಕಿ ಕೊಡ್ತೀನೋ ಅಲ್ಲೋಗಿ ಏನಾದ್ರು ಒಂದು ಹೇಳ್ಬಿಡೋದು. ಅವ್ರ ಅಕ್ಕಿಗಳೆಲ್ಲ ಮುಚ್ಚಿಬಿಡೋದು. ನೋಡಿ ಇಲ್ಲಿ ಕೊಲ್ಮಿ ರೇಗ್ದಾರಲ್ಲಿ ಒರಿಜಿನಲ್ಗಳು ಪಟ್ಟಾಗಳು ಸಾಯಂಕಾಲ ಕುಂತ್ಕೊಳ್ಳೋ ಹೆಣ್ಣುಗಳಲ್ಲಿ 2 ಹೆಣ್ಣುಗಳಲ್ಲಿ 3 ಹೆಣ್ಣು ಕೊಟ್ಟಿದ್ದು, 3 ಹೆಣ್ಣೆಲ್ಲೂ ಅಕ್ಕಿ ಆಡ್ತು. 2 ಹೆಣ್ಣುಗಳಲ್ಲಿ ಸಾಯಂಕಾಲ ಕುಂತ್ಕೊಳ್ಳೋ ಅಲ್ಲಿ ಹೇಳ್ಕೊಟ್ಟಿದ್ದಾನೆ. ಒಂದು ರೇಗ್ದಾರ್ ಗಂಡು, ಅದೇ ಜಾತಿ ಗಂಡು, ನಮ್ಮ ಹುಡುಗ ಅಂದ್ಬಿಟ್ಟು ಕೊಟ್ಟಿದ್ದೆ. ಅದನ್ನು ಹೇಳ್ಬಿಟ್ಟು ಸುಳ್ಳಲ್ಲಿ ಮುಚ್ಚಿಕ್ಸ್ಬಿಟ್ಟಿದೆ. ನಾನೇ ಜೊತೆ ಮಾಡಿ ಕೊಟ್ಟೆ ಅಲ್ಲಿ ಹುಡುಗನಿಗೆ. ಅಕ್ಕಿ ಬಿಟ್ಟಿದ್ದೆ 11 ಅವರ್ ಚಿಲ್ಲರೆ, 12 ಅವರ್ ಹತ್ತತ್ರ ಕುತ್ಕೊಂತು ಪಟ್ಟ. ಇವಾಗ್ಲೂ ಆಡ್ತಾ ಇದೆ. ಹೋದ ವರ್ಷನೂ ಬಿಟ್ಟಿದ್ದಾನೆ. ಸುಳ್ಳು ಹೇಳ್ತಾನೆ ಅವ್ರದ್ದು ಇವ್ರದ್ದು ಅಂದ್ಬಿಟ್ಟು. ಕಲರು ನಮ್ದೆ, ಮೈನ್ ಕಲರ್ ನೋಡಿದ್ರೆ ನಮ್ದೆ ಅಂತ ಹೇಳ್ಕೊಂಡೆ. ಇದ್ರೊಳಗೆ 12 ಅವರ್ 3 ಸಲ ಏನು ಆಡಿದೆ. 12 ಅವರ್ ಚಿಲ್ಲರೆ 3 ಸಲ ಆಡಿ ಈ ವರ್ಷ. ಅವ್ನು ಹೇಳ್ತಾನೆ, ನಾನು ದೊಡ್ಡಪ್ಪ ಯಾರ ಹತ್ರ ನಾನು ಹೇಳ್ಕೊಳಲ್ಲ, ನಿನ್ನ ಅಕ್ಕಿಯಲ್ಲಿ ಅಕ್ಕಿ ಆಡಿದ್ದು ಅಂತ ಹೇಳ್ತಾನೆ. ಹಂಗೆ ಯಾಕೆ ಹೇಳ್ಬೇಕು? ಏನ್ ಹೇಳ್ತೀರಾ? ಕರೆಕ್ಟಾ? ಕರೆಕ್ಟ್. ಅಲ್ಲ, ನಿಜ ಹೇಳಿದ್ರೆ ಏನು ನೀವೇನು ಕಿತ್ಕೊಂಡ್ಬಿಡ್ತೀರ್ವಾ? ಏನಿಲ್ವಲ್ಲ. ಆಮೇಲೆ ಬಂದು ಹೇಳ್ತಾನೆ, ನಿನ್ನ ಅಕ್ಕಿಯಲ್ಲಿ ಅಕ್ಕಿ ಆಡ್ತಾ ಇರೋದು ಅಂತ ಹೇಳ್ತಾನೆ. ಮೇನ್ ಅಕ್ಕಿ ಕೊಟ್ಟೆ ಅವನು ಹುಡುಗನಿಗೆ. ತಾರಾಗಳು ಸಾಯಂಕಾಲ ಆಡಿತ್ತು. ತಾರಾಗಳು ಸೇಟು ಮನೆಯಲ್ಲಿ. ಅದರಲ್ಲಿ ಆಡಿದ್ದು ಹೆಣ್ಣು ಗಂಡು ಎಲ್ಲ ಕೊಟ್ಬಿಟ್ಟೆ. 2 ಆಡ್ತು, ಹೆಣ್ಣು ಗಂಡು ಆಡ್ತು, ಎಲ್ಲ ಕೊಟ್ಟೆ ಅಲ್ಲಿ ಹುಡುಗನಿಗೆ. ಇವಾಗ ತಾರಾ ಲೈನು ನಿಮ್ಮ ಹತ್ರ ಇಲ್ವಾ ಸರ್? ಈಗ ಇಲ್ಲ ಸರ್, ಎಲ್ಲ ಹುಡುಗನ್ ಕೊಟ್ಬಿಟ್ಟೆ. ಹೇಳೋದ್ ಬೇಡ ಅದೆಲ್ಲ. ಇವುಗಳಲ್ಲಿ ನಮ್ಮ ರೇಗ್ದಾರ್ಗಳು ಹಾಕ್ಬಿಟ್ರೆ 6-6:30 ಕುಂತ್ಕೊಂತವು. ಕೈಯಿಂದ ಹಂಗೆ ಅನ್ಬಿಟ್ರೆ ಸಾಕು. ಇವತ್ತು ಕಮ್ಮಿ ಟೈಮು, ನಾಳೆ ಜಾಸ್ತಿ ಟೈಮ್ ಇಲ್ಲ. ಒಂದೇ ಉಡಾನೆ 10 ಗಂಟೆ ಮೇಲೆ ಯಾವ ಅಕ್ಕಿ ಆಗ್ತಾ ಇತ್ತೋ ಅದನ್ನ ನೋಡ್ಕೊಂಡ್ಬಿಟ್ಟು ಹೇಳ್ಬಿಡ್ತೀನಿ ನಾನು, ಇಷ್ಟೊತ್ತಿಗೆ ಕುಂತ್ಕೊಂಡೈತೆ ಅಂದು. ಇದ್ರ ಮಗನ ಇದು? ಮಗ ಇದರಲ್ಲಿ ಬೇಕಾದಷ್ಟು ಇತ್ತು ಸರ್. ಎಲ್ಲ ಮೋಸ ಆಗೋಯ್ತು. ಎಲ್ಲ ಮಾರ್ಕೊಂಡು ತಿನ್ಬಿಟ್ರು. ಕೊಟ್ಟಿಗೆ ಜಾಗದಲ್ಲೆಲ್ಲ ಮಾರ್ಕೊಂಡು ತಿನ್ಬಿಟ್ಟಿದ್ದಾರೆ. ಇವಾಗೆಲ್ಲ ಈಚೆ ಬರ್ತಾ ಇದೆ, ಬಯಲಿಗೆ ಬರ್ತಾ ಇದೆ ಹೆಣ್ಣು ಗಂಡುಗಳು. ಇದು ಒರಿಜಿನಲ್ ರಾಕ್ಷಸಿ ಲೈನ್ ನಿಮ್ಮ ಮನೆ? ಹೌದು ಸರ್. ಇದು ಆಕ್ಚುಲಿ ರಾಕ್ಷಸಿ ಲೈನು ಮೂಲ ಎಲ್ಲಿದೆ ಸರ್? ಯಾವ ಮೂಲ? ಅವ್ರದೇ ಸರ್, ಅವರೇ ಮೇನ್. ದೇವನಹಳ್ಳಿ ಇಲ್ಲ ಸರ್, ಮುನಿಯಪ್ಪ ಅವ್ರದೇ. ಪಾಪಣ್ಣ ಅಂದ್ಬಿಟ್ಟು ಹೆಸರು. ಅವರೇ ಡಬಲ್ ರೋಡ್. ವೆಂಕಟೇಶ ಅಂತ ಕೇಳಿದೀರಾ? ಚಡ್ಡಿ ವೆಂಕಟೇಶ. ಚಡ್ಡಿ ಬಿಟ್ಕೊಂಡು ಅಗಲ ಚಡ್ಡಿ ಹಾಕೊಂಡ್ಬರ್ತಾನೆ ನೋಡಿ, ವೆಂಕಟೇಶ ಅವ್ರದ್ದು. ಅವ್ರಪ್ಪ ದೇವರಂತವ್ರು ಸರ್. ಯಾರಪ್ಪ ಹೇಳಿ? ವೆಂಕಟೇಶ್ವರಪ್ಪ. ನಾನು ಇವತ್ತು ನೆನ್ಸ್ಕೊಂಡು, ನನ್ನ ನೋಡಿದ್ರೆ ಪ್ರಾಣ ಬಿಡೋರು. ಅಯ್ಯಪ್ಪ ತಿರುಮಳಪ್ಪ ಅನ್ಬಿಟ್ಟು ಹೆಸರು. ಆದ್ರೆ ಅವ್ರ ಮನೇಲಿ ನಾನು ಜಾತಿ ಮಾಡಿಸ್ಕೊಟ್ಟೆ. ಚೋಟಿ ಸಾಬ್ ಮನೆಗೆ ಸಮಾಧಿ ಜಾತಿ ಮಾಡಿಸ್ಕೊಟ್ಟೆ. ಅವ್ನು ಇಕ್ಕೊಂಡಿಲ್ಲ. ಎಲ್ಲ ಈ ಕಡೆ ಬೋಟಿ, ಈ ಕಡೆ ತಲೆ, ಈ ಕಡೆ ಕಾಲು ಎಲ್ಲ ಮಾರಿ ತಿನ್ಬಿಡ ಸರ್. ತಿರ್ಗಾ ಆ ತರ ಜಾತಿ ನೋಡಕ್ಕಾಗಲ್ಲ. ಕೈಯಿಂದ ಬಿಸಾಕತ್ತೆ ಸಾಯಂಕಾಲ. ಟೂರ್ನಿಮೆಂಟ್ ಆಡೋದು ನೋಡಿ ಸರ್. ಅದರಲ್ಲಿ ಬಂದ್ಬಿಟ್ಟು ಈ ಗುಲ್ದಾರ್ಗಳು, ಈ ಪಿಲಾಂಕ, ಸಬ್ಜಾ 3 ಬಂದ್ಬಿಟ್ಟು ಅವ್ರದ್ದು. ಇವ್ರದ್ದು ರಾಕ್ಷಸಿ. ಯಾರ್ದು ಹೇಳಿ? ವೆಂಕಟೇಶ್ವರದ್ದು. 70 mm ನಿಕ್ಕರ್ ಇದಾರಲ್ಲ, ಅವ್ರದ್ದು ಬಂದ್ಬಿಟ್ಟು ರಾಕ್ಷಸಿ. ಸಬ್ಜಾಗಳು ಬಂದ್ಬಿಟ್ಟು ಚೋಟೆ ಸಾಬ್ ಅವ್ರದ್ದು. ಗುಲ್ದಾರ್ ಬಂದು ಚೋಟೆ ಸಾಬ್ ಅವ್ರದ್ದು. ಪಿಲಾಂಕ ಮಳವಳ್ಳಿ ಪಿಲಾಂಕಗಳಲ್ಲಿ ಮಾಡಿ ಇಲ್ಲಿ ಅಕ್ಕಿ ಸಾಯಂಕಾಲ ಆಡ್ತು ಟೂರ್ನಿಮೆಂಟ್ಗೆ. ನನ್ಗೆ ಚೋಟೆ ಸಾಬ್ ಅವರು ಇದಾರಲ್ಲ, ತುಂಬಾ ಕ್ಲೋಸ್ ನಮ್ಗೆ. ಅಂತಿಂತ ಇದಿಲ್ಲ, ನನ್ನ ನೋಡಿ ಪ್ರಾಣ ಬಿಟ್ಕೊಳ್ಳೋರು. ಅಯ್ಯಪ್ಪ ರಾತ್ರಿ 8:30 ಇನ್ನೊಂದು 15 ದಿನದಲ್ಲಿ ಸಾಯ್ತಾನಂದ್ರೆ 3 ಅಕ್ಕಿ ಕೊಟ್ರು ನಮ್ಮ ಮನೆಗೆ. ರಾತ್ರಿ 8:30 ಬಂದು ನನ್ನ ಇಲ್ಲೇ ಬರ್ತಾ ಇದ್ದಿ, ಮಲಗ್ತಾ ಇದ್ದಿದ್ದಿಲ್ಲ. ಅಯ್ಯಪ್ಪ ಎಲ್ಲ ಹಳ್ಳಿ ಲೇಟ್ ಗೀಟ್ ಆಗೋದ್ರೆ ಬಂದ್ಬಿಡೋರು ನಮ್ಮ ಮನೆಗೆ. ರೂಮ್ ಇತ್ತು ಅಲ್ಲಿ ಹಿಂದ್ಗಡೆ, ರೂಮಲ್ಲಿ ಮಲಗ್ಬಿಡೋರು ಪಾಪ. ಅಯ್ಯಪ್ಪ ದೇವ್ರಂತವ್ ಸರ್. ನನ್ಗೆ ಅಕ್ಕಿ ಕೊಟ್ಟಿದ್ದಾರೆ, ಇಲ್ಲ ಅಂತ ಹೇಳಲ್ಲ. ನನಗೆ 3 ಜೊತೆ ಕೊಟ್ಟಿದ್ದಾರೆ. ಆ 3 ಜೊತೆ 2 ಜೊತೆ, 2 ಗಂಡು 2 ಹೆಣ್ಣು ಕೊಟ್ರು. ಎಲ್ಲಾದ್ರೊಳಗೂ ಅಕ್ಕಿ ಆಡ್ತು. ಮೋಸ ಆಗೋಯ್ತು. ನನಗೆ ಮರಿ ಮಾಡಿಸ್ಕೊಡ್ತೀನಿ ಅಂದ್ಬಿಟ್ಟು ತಗೊಂಡೋಗ್ಬಿಟ್ಟು ತಿಂದ್ಬಿಟ್ರು. 1 ಗಂಡು ಬಂದು ತ್ಯಾಗರಾಜ ನಗರದಲ್ಲಿ ಇತ್ತು. ಅದ್ರಲ್ಲಿ ಸಬ್ಜಾಗಳಲ್ಲವೇ ಇವತ್ತು. ನನ್ನ ನೋಡಿದ್ರೆ ತಲೆ ಬಗ್ಗಿಸ್ತಾನೆ ಒಬ್ಬ, ಹಿಂದ್ಗಡೆ ಬೈಕ್ ಸುತ್ತಾನೆ. ಅವನ ಹತ್ರ ಒಂದು ಪುಕ್ಕ ಎತ್ಕೊಂಡ್ ಬಂದಿಲ್ಲ ಏನು.
ನನ್ನ ಹಿಂದ್ಗಡೆ ಬೈಕೊಂಡು ಸುತ್ತಾನೆ. ನಾನು ಎದ್ರಿಗೆ ಬೈಯಲ್ಲ. ಸ್ನೇಹಿತರೆ, ಇವ್ರ ಹತ್ರ ಮಾತಾಡ್ತಾ ಇದ್ರೆ ಸಾಕಷ್ಟು ಇನ್ನ ಒಂದು ಜ್ಞಾನ ಭಂಡಾರನೇ ಸಿಗತ್ತೆ ಅಂತ ನನ್ನೊಂದು ಇದಾಗುತ್ತೆ. ಬಟ್ ಇನ್ನೊಂದೇನಂತ ಹೇಳಿದ್ರೆ, ನೆಕ್ಸ್ಟ್ ಎಪಿಸೋಡು ಸುಮ್ಮನೆ ಯಾಕಂದ್ರೆ ಲೆಂತಿಯಾಗಿ ಮಾಡೋದು ಬೇಡ, ಇವರು ದಾವಡಿ ಮೇಲೆ ಇಟ್ಕೊಂಡು ಮತ್ತೊಂದು ವಿಡಿಯೋ ಮಾಡೋಣ. ನೆಕ್ಸ್ಟ್ ಏನಂತ ಹೇಳಿದ್ರೆ, ಇನ್ನೂ ಸಾಕಷ್ಟು ಇನ್ಫಾರ್ಮೇಶನ್ ನಿಮ್ಗೆ ಏನಾದ್ರೂ ಒಂದು ಅಕ್ಕಿ ಶೋಕಿಲಿ ಏನಾದ್ರು ಡೌಟ್ ಅಂತ ಇದ್ರೆ ಇಂಥ ಹಿರಿಯರ ಹತ್ರ ಕೇಳೋ ಒಂದು ಅವಕಾಶ ನನ್ಗೆ ಸಿಕ್ಕಿದೆ. ಅರ್ಥ ಆಯ್ತಾ? ದಯವಿಟ್ಟು ಏನೇ ನಿಮ್ಮ ಒಂದು ಸಮಸ್ಯೆಗಳಿತ್ತು ಅಂತ ಹೇಳಿದ್ರೆ ಇಂಥ ಹಿರಿಯರ ಹತ್ರ ತಿಳ್ಕೊಳ್ಳೋದ್ರಲ್ಲಿ ತಪ್ಪಿಲ್ಲ ಅಂತ ಅನ್ಸುತ್ತೆ. ಇನ್ನೂ ಹೆಚ್ಚು ನಾನು ಇದೇ ತರ ಹಿರಿಯರನ್ನ ಒಂದು ಇಂಟರ್ವ್ಯೂ ಮಾಡಿ ನಿಮ್ಗೆ ಸಾಕಷ್ಟು ಇನ್ಫಾರ್ಮೇಶನ್ ಕೊಡ್ಲಿಕ್ಕೆ ಪ್ರಾಮಾಣಿಕ ಪ್ರಯತ್ನ ಮಾಡ್ತೀನಿ. ಇನ್ನೂ ಯಾರಾದ್ರೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಬೆಲ್ ಐಕಾನ್ ಪ್ರೆಸ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಸರ್. ಹೇಳಿದ್ರೆ ಹೇಳ್ಬಿಡಿ ಸರ್, ಏನಾದ್ರು ಹೇಳೋದು ನಿಜ ಹೇಳೋಣ, ಸುಳ್ಳು ಹೇಳೋದು ಬೇಡ. ಓಕೆ, ಹೇಳ್ಬಿಡಿ ಸರ್, ಏನಾದ್ರು ಹೇಳೋದಿದ್ರೆ ಹೇಳ್ಬಿಡಿ. ನಮ್ಮನೆ ಅಕ್ಕಿಗಳಲ್ಲಿ ಅಕ್ಕಿ ಆಡಿಸ್ಬಿಟ್ಟು ಹೇಳಿ ಅವರು ಇದು ಮಾಡ್ಕೊಂಡಿದ್ದಾರೆ. ಏನ್ ಮಾಡ್ಕೊಂಡಿದ್ದಾರೆ ಹೇಳಿ? ನಂದೇ ಅಕ್ಕಿ ಅನ್ಬಿಟ್ಟು ಹೇಳ್ಕೊಂಡವ್ರು ತುಂಬಾ ಜನ ಇದ್ದಾರೆ. ಇಲ್ಲಿ ಇದುವರೆಗೂ 32 ವರ್ಷ ಅಕ್ಕಿ ಆಡಿದೆ ನಿಮ್ಮ ಹತ್ರ. ಇಲ್ಲೇ ಡಬಲ್ ರೋಡಲ್ಲಿ ಒಂದು ದಿನ ನಮ್ಮ ಅಕ್ಕಿ ಅಂತ ಹೇಳಿಲ್ಲ ಅವ್ರು. ಹೇಳಿ ಎಲ್ಲ ಅವನಕ್ಕಿ ನಾನೇ ಆಡ್ಸಿದ್ದು ಅಂತ. ಹುಟ್ಟಿದ ಮರಿಗಳು ಎಷ್ಟು ರೇಗ್ದಾರ್ಗಳು ಆಡ್ತೋ, ಹೆಣ್ಣುಗಳು ಗಂಡುಗಳು ಎಲ್ಲ ಆಡ್ತೋ, ಅವೆಲ್ಲಾನು ನಮ್ಮನೆಯಿಂದ ಇಲ್ಲಾಗಿರೋ ಮರಿಗಳೇ, ಬೇರೆ ಕಡೆ ಆಗಿಲ್ಲ. ಎಲ್ಲ ಇಲ್ಲಿಂದಾನೇ ಕೊಟ್ಟಿದ್ದು. ಬಟ್ ನೀವು ಒಪ್ಕೊಳ್ತೀರಾ ನಿಮಗ್ ಬೇರೆಯವ್ರ ಕಡೆಯಿಂದ ಬಂದಿರೋದು ಅಂತ ನೀವು ಘಂಟಾಘೋಷವಾಗಿ ಹೇಳ್ಕೊತೀರಾ? ಹೌದು ಹೌದು, ನಿಜ. ಯಾರು ಕೊಟ್ಟಿದ್ದಾರೆ, ಯಾರು ಕೊಟ್ಟಿದ್ದಾರೆ ಅವ್ರ ಹೆಸರುಗಳು ಹೇಳ್ತೀನಿ. ಇಷ್ಟಪ್ಪ ಮರಿನಾ ತಂದು ಕೊಲ್ಮಿ ರೇಗ್ದಾರಲ್ಲಿ, ಅದು ಆಕ್ಚುಲಿ ಬಂದ್ಬಿಟ್ಟು ಸಾಮೇಲ್ ಕೃಷ್ಣಪ್ಪ ಅಂದ್ಬಿಟ್ಟು ಅವ್ರಕ್ಕಿ. ಅವರು ರಾತ್ರಿ 8:15 ಆ ಗೋವರ್ ಅನ್ನೋ ಹುಡುಗ ನಾನು ಸುಮ್ನೆ ನೋಡೋಣ ಅಂತ ಹೋದಾಗ ಎತ್ತಿ ಬಿಸಾಕಕ್ ಹೋದ್ರು. ಅದನ್ನ ಮರಿ ಎತ್ಕೊಂಡ್ಬಂದು ನಾನು ಕೈಯಿಂದ ಹಿಡ್ಕೊಂಡು ಕಿತ್ಕೊಂಡು ಬಿಸಾಕ್ಬೇಡ ಅಂದ್ಬಿಟ್ಟು ನಾನು ಸಾಕ್ತೀನಿ, ಇದ್ ಮಾಡ್ತೀನಿ ಅಂದ್ ಹೇಳ್ಬಿಟ್ಟು ತಂದು ಅಕ್ಕಿ ದೊಡ್ಡದು ಮಾಡಿ ಚೆನ್ನಾಗಿ ಸಾಕಿ ಅದರಲ್ಲಿ ಮರಿ ಮಾಡಿಸಿ ಸಾಯಂಕಾಲವರೆಗೂ ಆಡಿದೆ. ಇವಾಗ್ಲೂ ಅದ್ರಲ್ಲಿ ಆಡ್ತಾವೆ. ಪ್ರೆಸೆಂಟ್ ನನ್ನ ಹತ್ರ ಆ ಮೇನ್ ಹೆಣ್ಣು ನನ್ನ ಹತ್ರ ಇಲ್ಲ. ಮೇನ್ ಹೆಣ್ಣು ಹೋಗಿ ಒಂದ್ ಜಾಗದಲ್ಲಿ ಸೇರ್ಬಿಡ್ತು. ಏನು ಅಕ್ಕಿ ತಗೊಳೋಗೋವರೆಗೂ ನನ್ನ ಜೊತೆ ಬಂದ್ರು. ಅಕ್ಕಿ ಆದ್ಮೇಲೆ ಗಾಡಿ ಬಿಟ್ಬಿಟ್ರು. ಹೌದು, ಎಲ್ಲ ಮೇನ್ 9 ಅಕ್ಕಿ ಕೊಟ್ಬಿಟ್ಟೆ ಅವ್ರಿಗೆ. ಆದ್ರೆ ಅಕ್ಕಿ ಆಡ್ತು 13 ಅವರ್ ಚಿಲ್ಲರೆ ಹೇಳಿದ್ದಾರೆ. ಸಂತೋಷ ಆಯ್ತು. ಒಂದು ಗಾದೆ ಹೇಳ್ತಾರೆ ತೆಲುಗಲ್ಲಿ, ಆ ತರ ಅವರು ಹೇಳ್ಬೇಕಾ ಸರ್? ಅದು ಹೇಳಿ ಸರ್. ಅದ್ರಲ್ಲಿ ಆಯೋವರೆಗೂ ಆತ್ಲು ಪೊಟ್ಟು ಐನ್ ಮಟ್ಕ ಚಪ್ಪಾಲ್ ಪೊಟ್ಟು ಅಂತಾರೆ ತೆಲುಗಲ್ಲಿ. ಆ ತರ ತುಂಬಾ ಜನ ಆ ತರ ಮಾಡಿದ್ದಾರೆ. ನನಗೆ ಅಕ್ಕಿ ಚೌಕಲ್ಲಿ ತುಂಬಾ ಜನ ಮೋಸ ಮಾಡಿದ್ದಾರೆ. ಎತ್ಕೊಂಡೋಗಿ ಸತ್ತೋಯ್ತು ಎಲ್ಲ ಹೇಳಿದ್ದಾರೆ. ಇನ್ನೊಬ್ಬ ಷಣ್ಮುಗಂ ಅಂದಿದ್ದ, ಕೇಳಿದೀರಾ? ಗುಟ್ಟಳ್ಳಿ ಷಣ್ಮುಗಂ. ಅವರು ನನ್ನ ಹತ್ರ ಅಕ್ಕಿ ಎತ್ಕೊಂಡೋಗಿದ್ದಾರೆ. ಪಾಪ ಜಯರಾಮ್ ಅವ್ರದ್ದು ಅಕ್ಕಿ, ಅದು ದೊಡ್ಡಗುಂಟೆ ಜಯರಾಮ್ ಅವ್ರದ್ದು. ಆ ಅಕ್ಕಿ ಎತ್ಕೊಂಡೋಗಿ ಅಕ್ಕಿಗಳು ಸಾಯಂಕಾಲ ಕುಂತ್ಕೊಳ್ಳೋ ಆನೆಕಲ್ಲು ಆಗಿದೆ ಅದ್ರ ವಂಶದಲ್ಲೇ ಮೈನ್ ಆಗಿ. ಆ ಹೆಣ್ಣು ಹಾಕಿ ಆನೆಕಲ್ಗೆ ಅಕ್ಕಿ ಸಾಯಂಕಾಲ ಅವ್ರಿಗೆ ಆಡಿದ್ದು ಆ ಜಾತಿಯಲ್ಲೇ. ಓಕೆ ಸರ್, ಇನ್ನ ಏನಾದ್ರು ಹೇಳೋದಿದೆಯಾ ಸರ್? ಇನ್ನ ಇದೆ ಸರ್, ಹೇಳ್ತೀವಿ. ಇವತ್ತೆಲ್ಲ ಆಗುತ್ತೆ, ಬೇಡ ಸರ್. ಇವತ್ತೆಲ್ಲ ಆಗುತ್ತೆ, ಎಲ್ಲಾ ಅಕ್ಕಿ ಹೊರದು ಹೇಳ್ಬಿಡ್ತೀನಿ. ಹೇಳಿದ್ರೆ ಅವ್ರಿಗೆಲ್ಲ ಮಾನ ಮರ್ಯಾದೆ ಹೋಗುತ್ತೆ. ಹೇಳಿ ಮಾಡಿರೋ ಮೋಸಗಳು ಮಾನ ಮರ್ಯಾದೆ ಹೋಗುತ್ತೆ. ಅವ್ರ ಹೆಸರುಗಳೆಲ್ಲ ಹೇಳಿದ್ರು. ನಾನು ಇದುವರೆಗೂ ಮಾರಿ ತಿಂದು ಪಾಪಕ್ಕೆ ಹೋಗಿಲ್ಲ, ಸುಮ್ಮನೆ ಕೊಟ್ಟಿರೋದೆ. ಏನ್ ಮಾಡ್ತೀರಾ? ಸರಿ ಸರ್, ಆಯ್ತು. ಇಲ್ಲಿಗೆ ಈ ಎಪಿಸೋಡ್ನ ಇದು ಮಾಡ್ತಾ ಇದ್ದೀನಿ ಸರ್. ಆಯ್ತು, ನೆಕ್ಸ್ಟ್ ಇನ್ನೊಂದ್ಸತಿ ಮಾಡೋಣ. ಓಕೆ, ಆಯ್ತು ಸರ್. ಥ್ಯಾಂಕ್ ಯು ಸರ್.